ಇದೆ ನಮಗೆ. ಇವಾಗೆಲ್ಲ ಜಾಸ್ತಿ ಮಾಡೋರಂತೆ ರೇಟ್, ಏನು ಗೊತ್ತಿಲ್ಲ, ಗೊತ್ತಿದ್ದಾಗಿಲ್ವಂತ ಈಗ ಜಾಸ್ತಿ ಮಾಡೋರಂತೆ. ಯಾಕೆಂದರೆ ಇದೇನು ಮಾಡೋಕ್ಕಾಗಲ್ಲ, ಆದರೂ ರೆಸ್ಟೋರೆಂಟ್ ಹತ್ರ ಹೋಗಿ ಕಾಯಬೇಕು. ಇಲ್ಲೆಲ್ಲ ಇದರಲ್ಲೇನು ಕಾಯೋಕ್ಕಿಲ್ಲ, ಇದರಲ್ಲಿ ಜಾಸ್ತಿ ಅರ್ನಿಂಗ್ ಅಂತ ಎಲ್ಲ ಈ ಕಡೆ ಕೊಟ್ಟಿರ್ತಾರೆ. ಅವ್ರಿಗಾಗ ಯಾರೋ ಡೆಲಿವರಿ ಕೊಡ್ತಿರಲ್ಲ, ಡೆಲಿವರಿ ಕೊಡದೇ ಇದ್ದಾಗ ಹಿಂಗಾಗುತ್ತಲ್ಲ ಅಂತ ಬಂದಿದ್ದಾರೆ ಎಲ್ಲ ಫೀಲ್ಡ್ಗೆ. ಅದಕ್ಕೆ ಎಲ್ಲ ಒಬ್ರಿಗೊಬ್ರು ಚೇಂಜ್ ಆಗ್ತಾ ಇರ್ತಾರೆ ಅಂದ್ಬಿಟ್ಟು ಡೆಲಿವರಿ ಹುಡುಗರು ಈ ರೀತಿಯೆಲ್ಲ ಹಿಂಗೆ ಚೇಂಜ್ ಆಗ್ತಾ ಇರ್ತಾರೆ, ಆಗಲ್ಲ ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದಾರೆ ಅವರು. ಜಾಸ್ತಿ ಮಾಡಿರೋದು, ಇಲ್ಲ ಅಂತಿದ್ರೆ ಎಲ್ಲಿ ಜಾಸ್ತಿ ಮಾಡ್ತಿದ್ರು ಅವರು. ಲೈಫ್ ಇಲ್ಲ ಅಣ್ಣ ಇವೆಲ್ಲ ನೋಡ, ಒಳ್ಳೆ MNC ಕಂಪ್ನಿ ಅಂತ ನೋಡ್ಕೋಬೇಕಷ್ಟೇ. ಹೌದು, ಎಲ್ಲ ಏನು ಅಂತ ಲೈಫು ಇಲ್ಲ, ಏನು ಇದ್ರಲ್ಲಿ ವರ್ಕೌಟು ಆಗಲ್ಲ, ಏನೋ ಪಾರ್ಟಿ ಅಂತ ಮಾಡ್ಕೋಬೇಕಷ್ಟೇ. ಹೌದು, ಬೇಕಾದ್ರೆ ಇದರಲ್ಲಿ 2,000 3,000 ದುಡ್ಡು ಮಾಡ್ತೀನಿ ಅಂತಂದರೆ ಒಂದು ದಿನಕ್ಕೆ ಬೆಳಿಗ್ಗೆ ಇಂದ ರಾತ್ರಿವರೆಗೂ ಕತ್ತೆ ದುಡಿಬೇಕು. ದುಡಿದ್ರು ಕೂಡ ಈ ನೋಡಿ ಬಿಸಿಲು, ನೆಕ್ಸ್ಟ್ ಮಳೆಗಾಲ ಬಂತು ಅಂದ್ರೆ ಆಗಲ್ಲ. ಹೌದು, ಈಗ ಬಿಸಿಲು ಬೇಸಿಗೆಗಾಲ ಬರುತ್ತೆ. ಈಗ ಹೌದು, ಒಣ ಬಿಸಿಲು ಈಗ ನೋಡಿಬೇಕಾದ್ರೆ ಮಳೆಗಾಲ ಬಂದರೆ ಮಳೆ ಬಂದಾಗ ಆಗಲ್ಲ. ಇವೆಲ್ಲ ಬೈಕ್ ಟ್ಯಾಕ್ಸಿ ಈ ಥರ ಹಿಂಗಾದಾಗ ಏನು ಮಾಡೋಕ್ಕಾಗಲ್ಲ. ತುಂಬ ಅದೆಲ್ಲ ಎಲ್ರಿಗೂ ಆಗಲ್ಲಣ್ಣ, ಎಲ್ಲರೂ ಗೆಲ್ಲಲ್ಲ ಅದರಲ್ಲಿ. ಇನ್ನೊಂದು ಏನಂತಂದರೆ ಎಲ್ರಿಗೂ ಅಥವಾ ಮಾನಿಟೈಸೇಷನ್ ಆಗಬೇಕು ಅಂದರೆ ರೂಲ್ಸ್ ಇದೆ, ಅವ್ರದ್ದೆಲ್ಲ ಅಷ್ಟು ಈ ಒಳ್ಳೆ ಬೇಗ ಆಗ್ಬಿಡೋದಿಲ್ಲ. ಮತ್ತು 1 ವರ್ಷ ಕಷ್ಟ ಬೀಳಬೇಕು. ಇನ್ನೊಂದು ಸೇಫ್ಟಿ ವರ್ಷ ಬರುತ್ತಲ್ಲ, ಆವಾಗ ಇದು ಕೈ ಕೊಡುತ್ತೋ ಹೇಳೋಕ್ಕಾಗಲ್ಲ. ಏನೋ ಒಂಚೂರು ರೂಲ್ಸ್ ಫಾಲೋ ಮಾಡಿಲ್ಲ ಚಾನಲ್ ಹೇಳಿದ್ದು, ಹೀಗೆಲ್ಲ ರೂಲ್ಸ್ ತುಂಬ ಇದ್ದಾವೆ. ಅದು ಫಾಲೋ ಮಾಡಿಲ್ಲ ಅಂದರೆ ನೀವು ಕಷ್ಟಪಟ್ಟಿದ್ದೇವೆ ಅರ್ಥ, 1 ವರ್ಷ ಅರ್ಥ, ಆ ಥರ ಆಗುತ್ತೆ. ಈ ಥರ ರೂಲ್ಸ್ಗಳು ಇರೋದಲ್ಲ. ಅಷ್ಟು ಸ್ಟ್ರಿಕ್ಟು ನಾನು ಬೇರೆ ಇನ್ನೆಲ್ಲೂ ನೋಡಿಲ್ಲ, ಇವ್ರನ್ನೇ ನೋಡಿದ್ದು. ಯಾವ ಗೌರ್ಮೆಂಟ್ ರೂಲ್ಸು ಇಲ್ಲ, ಆ ಥರ ಮಾಡ್ಕೊಂಡಿದ್ದಾರೆ. ನಾವು ಇಷ್ಟು ವರ್ಷ 2 ವರ್ಷದಿಂದ ಕಷ್ಟಪಟ್ಟಿರ್ತೀವಿ, 2-3 ವರ್ಷದಿಂದ ಎಷ್ಟೆಷ್ಟೋ ವೀಡಿಯೋ ಹಾಕ್ಕೊಂಡು ಅಷ್ಟಕ್ಕೂ ಆಗಲೇ ಚಾನಲ್ ಎಡಿಟ್ ಮಾಡ್ಬಿಡ್ತಾರೆ ಅಂದರೆ ಏನು ಅರ್ಥ? ಹಿಂಗೆಲ್ಲ ರೂಲ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಇವ್ರದ್ದು. ಆಗಲ್ಲ. ಆಟೋದಲ್ಲಿ ಯಾವತ್ತಾದ್ರೂ ಹೋಗಿದ್ರಾ? ಆಟೋದಲ್ಲಿ ಹೋಗ್ತೀನಿ. ಹೋಗ್ತಾ ಇರ್ತೀರಾ? ಗಾಡಿ ಇಲ್ಲ ಅಂದರೆ ಹಿಂಗೆ ಈ ಥರ ಮಾಡ್ಕೊತೀನಿ ಅಷ್ಟೇ. ಗಾಡಿ ಇದೆ, ಅದು ಗಾಡೀಲಿ ಹೋಗ್ಬಿಡ್ತೀನಿ. ಜಾಸ್ತಿ ನಾನು ಯೂಸ್ ಮಾಡೋದೇ ಇದೆ ಬೈಕ್ ಟ್ಯಾಕ್ಸಿನ, ರ್ಯಾಪಿಡೋ ಇಲ್ಲ ಓಲಾ ಇಲ್ಲ, ಎಲ್ಲರೂ ಆಲ್ಮೋಸ್ಟ್ ಇದೇನೆ. ಬಟ್ ಆದರೂ ಕೂಡ ಏನಾದ್ರು ಲಗೇಜ್ ಜಾಸ್ತಿ ಇದ್ದಾಗೆಲ್ಲ ಆಟೋ ಅಷ್ಟು. ಆಟೋ ನೆಕ್ಸ್ಟ್ ಮಳೆಗಾಲದಲ್ಲಿ ಕೂಡ ಕಮ್ಮಿನೇ. ಮಳೆಗಾಲದಲ್ಲಿ ಆಟೋದವ್ರಿಗೆ ಅದು ಮೆಜೆಸ್ಟಿಕಲ್ಲೆಲ್ಲ ಅವರೇ ಜಾಸ್ತಿ ರಶ್. ಅವರೇ ಜಾಸ್ತಿ. ಮೆಜೆಸ್ಟಿಕಲ್ಲಿ ಹೋಗ್ಬಿಟ್ಟು ಓಲಾ ಇದು ರ್ಯಾಪಿಡೋ ಗಿಫ್ಟ್ ಮಾಡ್ಬಿಟ್ರೆ ಅಯ್ಯಪ್ಪ ಏನು ಹೊಡೆದಾಡೋದೊಂದು ಬಾಕಿ ಅವರು ಅಷ್ಟೇ. ಎಲ್ಲ ಮುಚ್ಕೊಂಡ್ಬಿಡ್ತಾರೆ ಒಂದೇ ಸಲ, ಏನು ಮಾಡೋಕ್ಕಾಗಲ್ಲ. ಹಾಗೆ ನೋಡಿದ್ದೀನಿ ತುಂಬ ಅವರು. ಅದಕ್ಕೆ ಒಬ್ಬರು ಏನಾರು ಆಟೋದವ್ರು ಜಾಸ್ತಿ ಇತ್ತು, ಜಾಗದಲ್ಲೆಲ್ಲ ಈ ಕಡೆ ಬಡಿಸ್ತಾರೆ ಅಂತಾರೆ. ಅದೇನೆ.